ಇಲ್ಲಿ ಎಸ್.ಎಂ. ಕೃಷ್ಣ ಅವರ ಭೇಟಿ ಭಾಳ ಮುಖ್ಯವಾಗಿ ಅವರಿಗೆ ಬಿಜೆಪಿ ಸೇರಿದರೂ ಕೂಡ ಮಂಡ್ಯ ರಾಜಕೀಯದಲ್ಲಿ ಎಸ್.ಎಂ. ಕೃಷ್ಣ ಅವರ ಒಂದು ಆಧಿಪತ್ಯ ಇದ್ದೇ ಇರುತ್ತೆ. ಮದ್ದೂರಿನಿಂದ ಶಾಸಕರು ಕೂಡ ಆಗಿದ್ದಂಥವರು. ಸೊ ಹಾಗಾಗಿ ಕಾಂಗ್ರೆಸ್ ನಾಯಕರು ಕೂಡ ಭೇಟಿ ಆಗಿದ್ದಾರೆ. ಒಂದು ರೀತಿಯಲ್ಲಿ ವಿಶೇಷ ಅನಿಸುತ್ತೆ. ಬಿಜೆಪಿಯವರು ಹೋಗ್ತಾರೆ, ಕಾಂಗ್ರೆಸ್ ಅವರು ಹೋಗ್ತಾರೆ ಎಸ್.ಎಂ. ಕೃಷ್ಣ ಅವರ ಬಳಿ. ಅದು ಒಂದು ಹಿರಿಯ ಮುತ್ಸದ್ದಿ ಅನ್ನುವಂಥ ಕಾರಣಕ್ಕಾಗಿ. ಈ ನಡುವೆ ಮತ್ತೊಂದು ಸುದ್ದಿ, ಶಿವಮೊಗ್ಗದಲ್ಲಿ ಈ ಕಾಳಿಂಗ ಸರ್ಪ ಇದೆಯಲ್ಲ, ಕಾಳಿಂಗ ಸರ್ಪ, ಈ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ಸಿಗುವಂಥ ಕಾಳಿಂಗ ಸರ್ಪ ಇಡೀ ವಿಶ್ವದಲ್ಲಿ ಅತಿ ಉದ್ದದ ಕಾಳಿಂಗ ಸರ್ಪ ಸಿಗೋದಿದ್ರೆ ಅದು ಭಾರತದಲ್ಲಿ. ಇದೀಗ ಶಿವಮೊಗ್ಗದಲ್ಲಿ ಬೃಹತ್ ಗಾತ್ರದ ಕಾಳಿಂಗ ಸರ್ಪ ಪ್ರತ್ಯಕ್ಷವಾಗಿದೆ. ಮಲೆನಾಡ ಕಾಡಿನಲ್ಲಿ ಅತಿ ಉದ್ದದ ಕಾಳಿಂಗ ಪ್ರತ್ಯಕ್ಷ. ಒಂದು 12.5 kg ಇದೆಯಂತೆ. 15 ಅಡಿ ಉದ್ದ. 15 ಅಡಿ ಉದ್ದ ಅಂತಂದರೆ ಒಂದು ಮನುಷ್ಯನ ಸರಾಸರಿ 3 ಪಟ್ಟು ಜಾಸ್ತಿ. ಸಾಧಾರಣವಾಗಿ ಭಾರತೀಯರು 5-5.5 ಫೀಟ್ ಎವರೇಜ್ ಉದ್ದ. 15 ಅಡಿ ಉದ್ದದ ಕಾಳಿಂಗ ಸರ್ಪ ಇದು. ಅತಿ ಉದ್ದದ ಕಾಳಿಂಗ ಸರ್ಪ. ಈ ದೈತ್ಯ ಸ್ವರೂಪದ ಕಾಳಿಂಗ ಸರ್ಪ ಹಿಡಿದು ಸಂರಕ್ಷಣೆ ಮಾಡಿದ್ದಾರೆ ಹೆಬ್ರಿಯ ಭಾಸ್ಕರ್ ಶೆಟ್ಟರು, ಡಾಕ್ಟರ್ ಗೌರಿಶಂಕರ್. ಇದು ಹೆಬ್ರಿಯ ಭಾಸ್ಕರ್ ಶೆಟ್ಟರ ಮನೆಯಲ್ಲಿ ಪ್ರತ್ಯಕ್ಷವಾಗಿತ್ತು. ಇದು ಸೀತಾ ನದಿ ತೀರದಲ್ಲಿರುವಂಥ ಕಾಳಿಂಗ ಸರ್ಪ. ನೋಡಿ ಯಾವ ರೀತಿ ಇದೆ. 15 ಅಡಿ ಉದ್ದ ಇದೆ, 12.5 kg ಭಾರ ಕೂಡ ಇದೆ. ಈ ಮಲೆನಾಡು ಭಾಗದಲ್ಲಿ, ಪಶ್ಚಿಮ ಘಟ್ಟ ಭಾಗದಲ್ಲಿ ಕಂಡುಬರುವಂಥ ವಿಶೇಷವಾದಂಥ, ಇದೆಲ್ಲ ಕಡೆ ಈ ಥರ ಕಾಳಿಂಗ ಸರ್ಪ ಕಂಡು ಬರೋದಿಲ್ಲ. ಇಷ್ಟು ಎತ್ತರದ ಕಾಳಿಂಗ ಸರ್ಪ ಕೂಡ ಸಿಗೋದಿಲ್ಲ. ಇದು ಭಾರತದ ವಿಶೇಷತೆ. ವಿಶೇಷವಾಗಿ ನೋಡಿ ತೂಗಿದ್ದಾರೆ ಅದನ್ನು, 12.5 kg. ಗೌರಿಶಂಕರ್ ಉರಗ ಪ್ರೇಮಿ ಅವರದನ್ನು ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ಏನೆಲ್ಲ ಸುದ್ದಿಗಳಿದಾವೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಅಮಿತ್ ಶಾ ವಿರುದ್ಧ ಅವಹೇಳನಕಾರಿ ಹೇಳಿಕೆ ನೀಡಿದ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯಗೆ ನೋಟಿಸ್ ನೀಡಲಾಗಿದೆ. ಚುನಾವಣಾ ಆಯೋಗ ಯತೀಂದ್ರಗೆ ನೋಟಿಸ್ ಕೊಟ್ಟಿದೆ. ಅಮಿತ್ ಶಾ ನರಹಂತಕ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ರು. ಯತೀಂದ್ರ ವಿರುದ್ಧ ಚುನಾವಣಾ ಆಯೋಗಕ್ಕೆ ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸ್ವಾಗತಕ್ಕೆ ಚನ್ನಪಟ್ಟಣ ಸಜ್ಜಾಗಿದೆ. ರ್ಯಾಲಿ ನಡೆಯುವ ಮಾರ್ಗದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಬಾವುಟಗಳು ರಾರಾಜಿಸುತ್ತಿವೆ. ಅಮಿತ್ ಶಾರನ್ನ ಸ್ವಾಗತ ಮಾಡೋದಕ್ಕೆ ಸಿದ್ಧತಾ ಕಾರ್ಯಗಳು ಕೂಡ ಭರದಿಂದ ಸಾಗಿವೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದಲೇ ಬಿಜೆಪಿ ಚುನಾವಣಾ ರಣಕಹಳೆ ಮೊಳಗಿಸಲಿದೆ. ಕರುನಾಡು ಕಬ್ಜಾಗೆ ಆಗಮಿಸಿರುವ ಬಿಜೆಪಿ ಚುನಾವಣಾ ಚಾಣಕ್ಯ ಅಮಿತ್ ಶಾ ಯಡಿಯೂರಪ್ಪ ಜೊತೆ ಚರ್ಚೆ ನಡೆಸಿದ್ರು. ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಗೆಲುವಿನ ಬಗ್ಗೆ ರಾಧಾ ಮೋಹನ್ ದಾಸ್ ಸಮ್ಮುಖದಲ್ಲಿ ಮಾತುಕತೆ ನಡೆಸಿದ್ರು. ಲೋಕಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಪರಿಸ್ಥಿತಿ ಹಾಗೂ ಬಂಡಾಯ ಕ್ಷೇತ್ರಗಳ ಪರಿಸ್ಥಿತಿ ಬಗ್ಗೆ ಚರ್ಚೆ ಮಾಡಿದ್ರು. ಟಿಕೆಟ್ ವಂಚಿತರ ಕ್ಷೇತ್ರಗಳ ಬಂಡಾಯ